ನಮ್ಮ ಕೆಟ್ಟ ಆದರೆ ಅವರ ಅನಿಸಿಕೆ ಇರುವಂಥ ಕೆಟ್ಟ ಕಾಲದಲ್ಲಿ ಪೆಟ್ರೋಲು ಎಷ್ಟಿತ್ತು? 60 ರೂಪಾಯಿ. ಈಗ ಎಷ್ಟಿದೆ? 100 ರೂಪಾಯಿ, 110 ರೂಪಾಯಿ. ಸಿಲಿಂಡರ್ 400 ರೂಪಾಯಿ ಇತ್ತು, ಈಗ 1100 ಇದೆ. ಡೀಸೆಲು ಅವಾಗ 55 ಇತ್ತು, ಈಗ 95 ಇದೆ. ಸಿಂಪಲ್ ಕಂಪ್ಯಾರಿಸನ್ಸ್. ದೇ ಕೇಮ್ ವಿತ್ ದ ಪ್ರಾಮಿಸ್ ಆಫ್ ಡೆಲಿವರಿಂಗ್ ಗುಡ್ ಗವರ್ನೆನ್ಸ್ ವಿತ್ ಕರಪ್ಷನ್ ಫ್ರೀ ಅಡ್ಮಿನಿಸ್ಟ್ರೇಷನ್. ಅದಾಗಿದೆಯಾ ಹೇಳಿ? ಸೊ ನಾವು ಕೂಡ ಏನಾಗ್ತಾ ಇದೆ, ಡಿಫೆನ್ಸಿವಿಗೆ ಹೋಗ್ತಾ ಇದ್ದೀವಿ. ಪ್ಲೀಸ್ ಬಿ ಅಗ್ರೆಸಿವ್. ಯಾಕಂದರೆ ನಾವು UPA ಸರ್ಕಾರದಲ್ಲಿರ್ಬೋದು, ಬೇರೆ ಸಂದರ್ಭದಲ್ಲಿರ್ಬೋದು, ಯಾವತ್ತೂ ಕೂಡ ಜನರಿಗೆ ಮೋಸ ಮಾಡಿದ್ದಿಲ್ಲ. ಆದರೆ ಏನಾಗ್ತಾ ಇದೆ, ನಾವು ನಮ್ಮ ಇತಿಹಾಸ ಸರಿಯಾಗಿ ತಿಳ್ಕೊಳ್ಳಾರ್ದ ಕಾರಣ ನಾವು ಅವರಿಗೆ ಒಂದು ಫ್ರೀ ರನ್ ಕೊಡ್ತಾ ಇದ್ದೀವಿ. ಏನು ಮಾಡಿದ್ದಾರೆ ಇವರು ಇವತ್ತು? ನೀವೇ ಈಗ ಬೆಂಗಳೂರಿಗೆ ಮೊನ್ನೆ ಯಾವುದೋ ಒಂದು ಇದಕ್ಕೆ ಹೋಗಿದ್ದೆ ಕಾರ್ಯಾಧ್ಯಕ್ಷರೇ, ಬೆಂಗಳೂರಿನಲ್ಲಿ ಒಂದು 15-20 ದಿನದ ಹಿಂದೆ ಯಾವುದೋ ಒಂದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೀಗೆ ಒಂದು ಸಣ್ಣ ತರಬೇತಿ ಇಟ್ಕೊಂಡಿದ್ರು. ಇವತ್ತು ನಿಮ್ಮ BJP ಸಂಸದರು ಬೆಂಗಳೂರಿಗೆ ಏನಾಗಿದೆ ಅಂತ ಏನು ಮಾಡಿಲ್ಲ ಕಾಂಗ್ರೆಸ್ಸು ಅಂತ ಹೇಳ್ತಾರೆ. ತಾವೇ ಯೋಚನೆ ಮಾಡಿ. ಇವತ್ತು NAL, HAL, ISRO, IISc, ನಿಮ್ಮ HMT, name the PSUs. We have more than 20 odd PSUs, public sector units, that was established by Congress, by the then Congress government and the then prime ministers, various prime ministers. ಪಂಡಿತ್ ನೆಹರುವಿಂದ ಹಿಡ್ಕೊಂಡು ರಾಜೀವ್ ಗಾಂಧಿ ಅವ್ರ ತನಕ ಸಾಕಷ್ಟು ನಮಗೆ PSUsಗಳು ಕೊಟ್ಟಿದ್ದಾರೆ. ಅವ್ರು ಬೇಕಾದರೆ UPಗೆ ತೊಗೊಂಡೋಗ್ಬೋದಾಗಿತ್ತಲ್ಲ, ಅವ್ರು ಬೇಕಾದರೆ ಮಹಾರಾಷ್ಟ್ರಕ್ಕೆ ಹಾಕ್ಬೋದಾಗಿತ್ತಲ್ಲ. ದೇ ಚೋಸ್ ಬ್ಯಾಂಗ್ಳೂರ್ ಫಾರ್ ಅ ಪರ್ಟಿಕ್ಯುಲರ್ ರೀಸನ್. ಆ್ಯಂಡ್ ಈ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸಿಂದ ಏನಾಯಿತು, ವಿ ಕ್ರಿಯೇಟೆಡ್ ಅ ಮಿಡಲ್ ಕ್ಲಾಸ್. ಆ ಮಿಡಲ್ ಕ್ಲಾಸ್ ಏನು ನಾವು ಕ್ರಿಯೇಟ್ ಮಾಡಿದ್ವಿ, ಅವರು ಮತ್ತೆ ಮುಂದುವರೆದು ದೇ ಬಿಕೇಮ್ ಈ ಇಂಜಿನಿಯರ್ಸ್ ಇರ್ಬೋದು, IT ಸೆಕ್ಟರ್ ಇರ್ಬೋದು, ಸ್ಟಾರ್ಟಪ್ಸ್ ಇರ್ಬೋದು, ಅವ್ರ ಮಕ್ಕಳು ಮಾಡ್ತಾ ಇರೋದು. ಅವ್ರ ಮಕ್ಕಳು ತಾನೇ ಅಬ್ರಾಡ್ ಹೋಗಿದ್ದು, ಅವ್ರ ಮಕ್ಕಳು ತಾನೇ ಇವತ್ತೆಲ್ಲ ನವೋದ್ಯಮಗಳು ಮಾಡ್ತಾ ಇರೋದು. ಬಡವ್ರ ಮಕ್ಕಳು ಮಾಡ್ತಾ ಇಲ್ಲ. ದಿಸ್ ಇಸ್ ಅ ಸೆಕೆಂಡ್ ಜನರೇಷನ್ ಯಾರು ಜಾಬ್ ಇದು. ಸೊ ವಿ ಹ್ಯಾವ್ ಕ್ರಿಯೇಟೆಡ್ ದಿಸ್ ಎಂಟೈರ್ ಥಿಂಗ್. ನೇಮ್ ಒನ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಬ್ಯಾಂಗ್ಳೂರ್ ದಟ್ BJP ಹ್ಯಾಸ್ ಕ್ರಿಯೇಟೆಡ್ ದಟ್ ಕ್ಯಾನ್ ಕಾಲ್ ಆನ್ ಇಟ್ಸ್ ಓನ್. ಹೇಳಿ, ಯಾವುದೂ ಇಲ್ಲ. ಇವತ್ತು ನೀವು ಡಿಜಿಟಲ್ ಇಂಡಿಯಾ ಇರ್ಬೋದು, ಯಾವುದೇ ಇಂಡಿಯಾ ಇರ್ಬೋದು, ಮೇಕ್ ಇನ್ ಇಂಡಿಯಾ ಇರ್ಬೋದು, ಎಲ್ಲದಕ್ಕೂ ಬುನಾದಿ ನಾವೇ ತಾನೇ ಹಾಕಿದ್ವಿ. ಸ್ವಲ್ಪ ನಾವು ಆಲೋಚನೆ ಏನು, ಇವರು 10 ವರ್ಷದ ಹಿಂದೆ ನಮಗೆ ಭಾಷೆ ಬರ್ತಾ ಇರಲಿಲ್ವಾ? ನಮ್ಗೆ ಬಟ್ಟೆ ಇಲ್ವಾ? ಮೈ ಮೇಲೆ ಹಾಕೊಳಕ್ಕೆ ಬಟ್ಟೆ ಇರಲಿಲ್ವಾ? ಅಥವಾ ನಮಗೇನು 2 ಹೊತ್ತು ಊಟ ಇರಲಿಲ್ವಾ? ನಾವೇನು ಮ್ಯಾನುಫ್ಯಾಕ್ಚರಿಂಗಲ್ಲಿ ಇರಲಿಲ್ವಾ? ನಾವೇನು ಅಗ್ರಿಕಲ್ಚರ್ ಮಾಡ್ತಾ ಇರಲಿಲ್ವಾ? ಸಿ, ದಿಸ್ ಇಸ್ ದ ನಾನ್ಸೆನ್ಸ್ ದಟ್ ದೇ ಸ್ಪ್ರೆಡ್ ಆ್ಯಂಡ್ ವಿ ಆರ್ ಲ್ಯಾಪಿಂಗ್ ಇಟ್ ಅಪ್ ಬಿಕಾಸ್ ವಿ ಆರ್ ನಾಟ್ ಕಾಂಬ್ಯಾಟಿವ್. ಸೊ ದಯವಿಟ್ಟು ಸ್ವಲ್ಪ ಹೆಚ್ಚು ರೀತಿಯಾಗಿ ಅಧ್ಯಯನ ಮಾಡಿ, ಹೆಚ್ಚು ರೀತಿಯಾಗಿ ಸ್ವಲ್ಪ ಫ್ಯಾಕ್ಟ್ಸನ್ನು ಕೌಂಟರ್ ಮಾಡಿ, ಪ್ರಶ್ನೆಗಳು ಕೇಳಿ.